ಕನ್ನಡಿಗರಿಗಾದಂತಹ ಅನ್ಯಾಯ ದೌರ್ಜನ್ಯವನ್ನ ಖಂಡಿಸಿ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು. ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ನಿಧಾನವಾಗಿ ಇರ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನಾಕಾರರು ಈಗಾಗಲೇ ರಸ್ತೆ ತಡೆದು ಪ್ರತಿಭಟಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ನೀವು ಇದಕ್ಕೆ ಮುಂಚೆ ಹೇಳ್ತಾ ಇದ್ರಿ 8 ಗಂಟೆ ಮತ್ತೆ ನಂತರದಲ್ಲಿ ಪ್ರತಿಭಟನೆ ಎಫೆಕ್ಟ್ ಇಲ್ಲಿ ಹೆಚ್ಚಾಗಬಹುದು ಅಂತ. ಪರಿಸ್ಥಿತಿ ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ, ಹೌದಾ? ಮಂಡ್ಯದಲ್ಲಿ ನಿಧಾನವಾಗಿ ಪರಿಸ್ಥಿತಿ ಬದಲಾಗ್ತಾ ಇದೆಯಾ? ಖಂಡಿತ ವಿಜಯ್, ನಾಡು ನುಡಿ ಜಲದ ವಿಚಾರ ಬಂದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಹೋರಾಟ ಬಹಳಷ್ಟು ಭಿನ್ನವಾಗಿರುತ್ತೆ. ಅಷ್ಟೇ ಕಾವನ್ನು ಪಡ್ಕೊಳ್ಳುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು MESನ ಪುಂಡಾಟವನ್ನು ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಇದೀಗ ನಿಧಾನವಾಗಿ ಮಂಡ್ಯದಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ ಅಂತಲೇ ಹೇಳ್ಬೋದು. ಸದ್ಯ ನಾನು ಸಂಜೆ ವೃತ್ತದಲ್ಲಿದ್ದೇನೆ, ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಈಗಾಗಲೇ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಒಂದು ಕಡೆ MES ಸಂಘಟನೆಯನ್ನು ನಿಷೇಧ ಮಾಡಬೇಕು, ಆ ಒಂದು ಕಾರ್ಯಕರ್ತರನ್ನ ಗಡಿಪಾರು ಮಾಡಬೇಕು ನಿಟ್ಟಿನಲ್ಲಿ ಒಂದಷ್ಟು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದಷ್ಟು ಕಡೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ, ಯಾಕೆಂದ್ರೆ ಬೆಂಗಳೂರಿಗೆ ಕುಡಿಯುವ ನೀರಿಗಾಗಿ ಕಾವೇರಿ 6ನೇ ಹಂತದ ಯೋಜನೆಗೆ ಈಗಾಗಲೇ ಸರ್ಕಾರ ಚಿಂತನೆ ಮಾಡಿರುವಂಥದ್ದು. ಆ ಯೋಜನೆ ಏನಾದರೂ ತಂದ್ರೆ ಇಲ್ಲಿ ಮಂಡ್ಯ ಜಿಲ್ಲೆಯ ರೈತರಿಗೆ ಬಹಳಷ್ಟು ಸಂಕಷ್ಟ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಆತಂಕ ಇಲ್ಲಿನ ರೈತರಲ್ಲಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಆ ಯೋಜನೆಯನ್ನ ಕೈ ಬಿಡಬೇಕು ಎಂಬ ನಿಟ್ಟಿನಲ್ಲಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಹಸಿ ಹುಲ್ಲು ಹಾಗೆ ಒಣ ಹುಲ್ಲನ್ನ ತಲೆ ಮೇಲೆ ಹೊತ್ತುಕೊಂಡು ಇವತ್ತು ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ MES ಸಂಘಟನೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಪ್ರತಿಭಟನಾಕಾರರು ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಇವತ್ತು MES ಪುಂಡಾಟವನ್ನು ಖಂಡಿಸಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದೆ. ನೀವು ರೈತ ಸಂಘಟನೆ, ಕನ್ನಡ ಪರ ಸಂಘಟನೆ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಾ ಸರ್ ಇವತ್ತು? ಸರ್, ಏನಿದು ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಇದು ಮಾಡಬೇಕು, ಹೋರಾಟ ಮಾಡಬೇಕು. ಕಾರಣ ಏನಂದ್ರು, ನೆಲದ ವಿಚಾರ ಬರಲಿ, ಏನು ಕನ್ನಡದ ನೆಲ ಆಕ್ರಮಿಸ್ಕೊಳ್ಳುವಂಥ ವಿಚಾರಕ್ಕೆ ಬಂದಾಗ ನಾವು ಹೋರಾಟ ಮಾಡ್ತೀವಿ. ಏನು ಮಾರಾಟಿಗರು ನಮ್ಮ ಕರ್ನಾಟಕದ ಬಸ್ಸನ್ನು ತಡೆದು ಕಂಡಕ್ಟ್ರು ಮತ್ತು ಅಲ್ಲಿರುವಂಥ ಪ್ಯಾಸೆಂಜರ್ಗಳಿಗೆ ಮಸಿ ಬೆಳೆದು ಅವಹೇಳನಕಾರಿಯಾಗಿ ನಡ್ಕೊಂಡ್ರು. ಅದರ ವಿರುದ್ಧ ನಾವು ಕನ್ನಡದ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿವಿ ಸರ್. ನೀವೇನು ಹೇಳ್ತೀರಾ ಸರ್? ಅಂದರೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತ ಒತ್ತಾಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿಭಿನ್ನ ಪ್ರತಿಭಟನೆ, ಏನು ಹೇಳ್ತೀರಾ? 6ನೇ ಹಂತದ ಯೋಜನೆ ಬೆಂಗಳೂರು ನೀರು ಕುಡಿಯುವ ಯೋಜನೆ 50 ಕೋಟಿ ಬಿಡುಗಡೆ ಮಾಡಿದ್ರು. 6 ಕೋಟಿ ಜನರ ರಕ್ಷಣೆ ಮಾಡಬೇಕಾಗಿರುವಂಥ ನೀರಾವರಿ ಸಚಿವರು ಒಂದು ಜಿಲ್ಲೆಗೆ ಭಾಳ ಅನ್ಯಾಯ ಆಗ್ತಾ ಇದೆ. 7.5 TMC ನೀರನ್ನು ತೆಗೆದುಕೊಂಡು ಹೋಗುವ ಅವೈಜ್ಞಾನಿಕ ಆದೇಶ ಮಾಡಿದಂಥ DK ಶಿವಕುಮಾರ್ ಅವರು ಮಂಡ್ಯದವ್ರಿಗೆ ಛತ್ರಿಗಳು ಅಂತ ಕರೀತಾರೆ. ಒಂದು ದಿನ ಮಂಡ್ಯ ಜಿಲ್ಲೆಯ ಜನರ ಅಸ್ಮಿತೆಗಾಗಿ, ಮಂಡ್ಯ ಅಭಿವೃದ್ಧಿಗಾಗಿ 7 ಕ್ಷೇತ್ರದಲ್ಲಿ 6 ಕ್ಷೇತ್ರವನ್ನು ಕೊಟ್ಟಂಥ ಜಿಲ್ಲೆಯ ಋಣ ತೀರ್ಸೋಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರು ಈ ಜಿಲ್ಲೆಗೆ ಬರೋದಕ್ಕೆ ನಾವು ಬಿಡಲ್ಲ, 6ನೇ ಹಂತ ಯೋಜನೆಯನ್ನು ಕೈ ಬಿಡಬೇಕು ಅನ್ನೋ ಆಗ್ರಹವನ್ನು ಕನ್ನಡ ಸೇನೆ ಮಾಡ್ತಾ ಇದೆ. ಒಂದಷ್ಟು ಪ್ರತಿಭಟನಾಕಾರರು ಇದ್ದಾರೆ, ಮಾತನಾಡ್ತೀನಿ. ಸರ್, ಇವತ್ತು ವಾಟಾಳ್ ನಾಗರಾಜ್ ಅವರು ಕನ್ನಡ ಪರ ಸಂಘಟನೆ ಸೇರಿದಂತೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದೆ. ನಿಮ್ಮ ಒಂದು ಆಗ್ರಹ ಏನಾಗಿದೆ? ಏನು ಗಡಿನಾಡ ಸಮಸ್ಯೆಗಳು ಅಲ್ಲಲ್ಲೇ ನಮ್ಮ ರಾಜ್ಯದಲ್ಲಿ ಮರುಕಳಿಸ್ತಾ ಇರ್ತವೆ. ಇವತ್ತು ಏನು ಮಹಾರಾಷ್ಟ್ರ ಸಚಿವರು ಹೇಳ್ತಾರೆ, 850 ಹಳ್ಳಿಗಳಲ್ಲಿ ಇರ್ತಕ್ಕಂಥ ಮರಾಠಿಗರ ವಿರುದ್ಧ ನಾವು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಅಲ್ಲಿಯ ಭಾಷೆ ಜನವನ್ನು ಉಳಿಸುವಂಥ ನಿಟ್ಟಿನಲ್ಲಿ, ಅವ್ರಿಗೆಲ್ಲ ಸವಲತ್ತನ್ನು ಕೊಡುವಂಥ ನಿಟ್ಟಿನಲ್ಲಿ ಆ ಭಾಷಿಗರನ್ನು ಎತ್ತುಗಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಇಚ್ಛಾಶಕ್ತಿ ಕಾರಣ. ಇವತ್ತೇನು ನಮ್ಮ ಜನಪ್ರತಿನಿಧಿಗಳಿದ್ದಾರೋ ಅವರೆಲ್ಲರ ನಿರ್ಲಕ್ಷ್ಯತನ ಇದಕ್ಕೆ ತಾಂಡವಾಡ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಇವತ್ತು ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಕನ್ನಡಿಗರ ಹಕ್ಕುಗಳಿಗೆ ಮೊಟಕಾಗುವಂಥ ವ್ಯವಸ್ಥೆಗಳೆಲ್ಲವೂ ತಾಂಡವಾಡ್ತಾ ಇದೆ. ಇವೆಲ್ಲವನ್ನು ಮೌನವಹಿಸಿರ್ತಕ್ಕಂಥ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇದನ್ನ ಮತ್ತೆ ಮರುಕಳಿಸಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಭಾಷಿಗರು ಇಲ್ಲಿ ಜೀವನವನ್ನು ನಡೆಸ್ತವ್ರೆ. ಅವರೆಲ್ಲರ ವಿರುದ್ಧವಾದಂಥ ಕಾರ್ಯಾಚರಣೆಯನ್ನು ನಾವು ಸಂಘಟನೆಯವರು ಹಮ್ಮಿಕೋಬೇಕಾಗುತ್ತೆ. ಮತ್ತು ಕನ್ನಡಿಗರು ಜಾಗೃತರಾಗಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕಾಗತ್ತೆ ಅಂತ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಇವತ್ತೇನು ಅಖಂಡ ಕರ್ನಾಟಕಕ್ಕೆ ಬೆಂಬಲವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಬಂಧನ ಯಶಸ್ವಿಗೊಳಿಸಕ್ಕೆ ನಾವೆಲ್ಲರೂ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇನ್ನು ಕನ್ನಡ ಪರ ಸಂಘಟನೆಯ ಬಂದ್ ಕರೆಗೆ ಈಗ ವಿದ್ಯಾರ್ಥಿ ಸಂಘಟನೆಯು ಕೂಡ ಬೆಂಬಲವನ್ನು ಕೊಟ್ಟಿರುವಂಥದ್ದು. ವಿದ್ಯಾರ್ಥಿ ಸಂಘಟನೆಗಳು, ಯುವಕರು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ, ಏನು ಹೇಳ್ತಾರೆ? ಕನ್ನಡಿಗರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಅವಮಾನಗಳು ಸಾಕಷ್ಟು ಕಂಡು ಬರ್ತಾ ಇದೆ. ಈ ಕಾರಣದಿಂದ ಕರ್ನಾಟಕ ಸರ್ಕಾರ ಯಾವುದೇ ರೀತಿ
ಅನ್ಯಾಯವಾಗೋದಕ್ಕೆ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ಹಾಗೂ ಈ ರೀತಿ ಪುಂಡಾಟಿಕೆ ಮಾಡುವಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಈ ವಿರುದ್ಧವಾಗಿ ಇವತ್ತು ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತೀವಿ, ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ. ಕನ್ನಡಿಗರೇ ನ್ಯಾಯ ಸಿಗುವವರೆಗೂ ಇವತ್ತು ಪ್ರತಿಭಟನೆ ಮಾಡ್ತೀವಿ ಹೇಳಕ್ಕೆ ಇಷ್ಟಪಡ್ತೀವಿ. ಇದಿಷ್ಟು ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು. ಸದ್ಯ ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ. ಆದರೆ ವಾಹನ ಸಂಚಾರ ಎಂದಿನಂತೆ ಇರುವಂಥದ್ದು. ಆದರೆ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಈ ಒಂದು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ಆ ದೃಶ್ಯಗಳನ್ನು ಕೂಡ ನೋಡ್ಬೋದು. ಈಗಾಗಲೇ ವಾಹನ ಸಂಚಾರವೂ ಕೂಡ ವಿರಳ ಆಗ್ತಾ ಇದೆ. ಯಾಕೆಂದರೆ ಇಷ್ಟೊತ್ತಿಗೆ ವಾಹನ ಸಂಚಾರ ಬಹಳಷ್ಟು ಪ್ರಮಾಣದಲ್ಲಿ ಇರಬೇಕಾಗಿತ್ತು, ಆದರೆ ವಿರಳವಾಗಿ ವಾಹನಗಳು ಓಡಾಟವನ್ನು ನಡೆಸ್ತಾ ಇದೆ. ಆದರೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದಾಗಿದ್ದು ಏನು ಬನ್ನ ಬಿಸಿ ಇದೀಗ ಮಂಡ್ಯದಲ್ಲಿ ಕಾವೇರುತ್ತಿದೆ ಅಂತ ಹೇಳ್ಬೋದು. ಪ್ರತಿಭಟನೆಯು ಕೂಡ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ರೈತ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.